ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಏಕದಿನ ಸರಣಿ ಆರಂಭವಾಗಲಿದ್ದು, ಈ ಒಂದು ಸರಣಿಯ ಮೊದಲ ಏಕದಿನ ಪಂದ್ಯ ಜನವರಿ 11ರಂದು ಆರಂಭವಾಗಲಿದೆ. ಸ್ನೇಹಿತರೆ, ಹೀಗಿರುವಾಗ ಭಾರತ ತಂಡದ ಸ್ಕ್ವಾಡ್ ಕೂಡ ಅನೌನ್ಸ್ ಆಗಲಿದ್ದು, ಈ ಸ್ಕ್ವಾಡ್ನಲ್ಲಿ 7 ಹೊಸ ಆಟಗಾರರು ಬರಲಿದ್ದಾರೆ. ಇಲ್ಲಿ ವಿಶೇಷ ಏನಂದ್ರೆ, ಈ 7 ಆಟಗಾರರು ಇತ್ತೀಚೆಗೆ ನಡೆದ ವಿಜಯ್ ಹಜಾರೆ, ಮುಸ್ತಾಕ್ ಅಲಿ ಮತ್ತು ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನದ ಮೂಲಕ ಗಮನ ಸೆಳೆದಿದ್ದು, ಹೀಗಾಗಿ ಟೀಮ್ ಇಂಡಿಯಾಗೆ ಕೆಲವರು ಇಲ್ಲಿ ಡೆಬ್ಯೂ ಮಾಡಿದರೆ, ಕೆಲವೊಬ್ಬರು ಆಟಗಾರರು ಇಲ್ಲಿ ಬಹಳ ವರ್ಷಗಳ ನಂತರ ಕಮ್ಬ್ಯಾಕ್ ಮಾಡಿದ್ದಾರೆ. ಟೀಮ್ ಇಂಡಿಯಾಗೆ ಬರುವ ಆಟಗಾರರ ಲಿಸ್ಟ್ ನೋಡ್ತಾ ಹೋದರೆ, ಮೊದಲದಾಗಿ ಈ ಒಂದು ಲಿಸ್ಟ್ನಲ್ಲಿ ಕಾಣಿಸಿಕೊಳ್ಳುವುದು ನಮ್ಮ ಟೀಮ್ ಇಂಡಿಯಾದ ದೇವದತ್ ಪಡಿಕ್ಕಲ್ ಅವರು ಇತ್ತೀಚೆಗೆ ನಡೆದ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಒಂದು ಒಳ್ಳೆಯ ಪ್ರದರ್ಶನದ ಮೂಲಕ ಗಮನ ಸೆಳೆದರು. ಈ ಮೂಲಕ 4 ಪಂದ್ಯಗಳಿಂದ 408 ರನ್ ಹೊಡೆದಿರುವ ಈ ಒಂದು ಪಡಿಕ್ಕಲ್ ಅವರು 3 ಶತಕ ಜೊತೆಗೆ 102ರ ಎವರೇಜ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದು ಒಂದು ಒಳ್ಳೆಯ ಕೊಟ್ಟಿದ್ದಾರೆ. ಮಿಡಲ್ ಆರ್ಡರ್ ನಂಬರ್ 4 ಅಲ್ಲಿ ಟೀಮ್ ಇಂಡಿಯಾಗೆ ಒಂದು ಫಸ್ಟ್ ಬ್ಯಾಟ್ಸ್ಮನ್ ಸಿಕ್ಕಂತಾಗಿದೆ. ಅದರ ಜೊತೆಗೆ ಇಲ್ಲಿ ಆಲ್ರೆಡಿ ಗಿಲ್ ಶರ್ಮಾ ಇರಲಿದ್ದು, ಬ್ಯಾಟ್ಸ್ಮನ್ ನಂಬರ್ 3 ಬಂದರೆ ನಂಬರ್ 4ಗೆ ದೇವದತ್ ಪಡಿಕ್ಕಲ್ ಅವರು ಒಬ್ಬ ಒಳ್ಳೆಯ ಆಟಗಾರ. ಎರಡನೇದಾಗಿ ಆ ಒಂದು ಲಿಸ್ಟ್ನಲ್ಲಿ ಧ್ರುವ್ ಜುರೇಲ್ ಇತ್ತೀಚೆಗೆ ನಡೆದ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕೂಡ ಒಳ್ಳೆಯ ಪ್ರದರ್ಶನ ತೋರಿದರು. 24 ವರ್ಷದ ಈ ಯುವ ಸ್ಟಾರ್ ಆಟಗಾರ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್. ಈ ಒಂದು ಅಂದರೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ 124 ರನ್ ಹೊಡೆದಿದ್ದು 2 ಅರ್ಧ ಶತಕ ಕೂಡ ಇಲ್ಲಿ ಸೇರಿದೆ. 108ರ ಎವರೇಜ್ನಲ್ಲಿ ಬ್ಯಾಟ್ ಮಾಡಿರುವ ಇವರು 137ರ ಸ್ಟ್ರೈಕ್ನಲ್ಲಿ ಏಕದಿನದಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು 101 ಬಾಲ್ಗೆ 160 ರನ್ ಹೊಡೆದಿದ್ದು ಇವರು ಫಸ್ಟ್ ಸ್ಕೋರ್ ಆಗಿದೆ. ಈ ಒಂದು ಯುವ ಸ್ಟಾರ್ ಆಟಗಾರ ಬಂದರೆ ನಮ್ಮ ಟೀಮ್ ಇಂಡಿಯಾ ಸಮಾನವಿಲ್ಲ. ನಂಬರ್ 3ರಲ್ಲಿ ಬರುವ ಒಂದು ಆಟಗಾರ ಸರ್ಫರಾಜ್ ಖಾನ್ ಕೂಡ ಇತ್ತೀಚೆಗೆ ನಡೆದ ವಿಜಯ್ ಹಜಾರೆ ಟ್ರೋಫಿ ಆಗಲಿ ರಣಜಿ ಕ್ರಿಕೆಟ್ನಲ್ಲಿ ಒಳ್ಳೆಯ ಪ್ರದರ್ಶನದಲ್ಲಿರುವಂತಹ ಆಟಗಾರ. 27 ವರ್ಷದ ಈ ಒಂದು ಸರ್ಫರಾಜ್ ಖಾನ್ ಅವರು ಇತ್ತೀಚೆಗೆ ನಡೆದ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕೂಡ ಅದ್ಭುತ ಪ್ರದರ್ಶನದ ಮೂಲಕ ಗಮನ ಸೆಳೆದರು. 75 ಬಾಲಿಗೆ 157 ರನ್ ಹೊಡೆದು ಇಡೀ ಕ್ರಿಕೆಟ್ ಜಗತ್ತೇ ತಲ್ಲಣಗೊಳ್ಳುವಂತೆ ಮಾಡಿದ್ದು ಇದೇ ಸರ್ಫರಾಜ್ ಖಾನ್. ಸ್ಟಾರ್ ವೇಗಿ ಮೊಹಮ್ಮದ್ ಶಮಿ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟು 5 ವರ್ಷಗಳಾಯಿತು. ಮಾರ್ಚ್ 2025ರಲ್ಲಿ ಮೊಹಮ್ಮದ್ ಶಮಿ ಅವರು ನ್ಯೂಜಿಲೆಂಡ್ನಿಂದ ಪಂದ್ಯಾಡಿದರು. ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ ಮಾಡುವ ಭರವಸೆಯನ್ನು ಹೊಂದಿರುವ ಇವರು ಇತ್ತೀಚೆಗೆ ನಡೆದ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ 15 ಪಂದ್ಯದಿಂದ 4 ವಿಕೆಟ್ ಪಡೆದು ಲಿಸ್ಟ್ಗೆ ಹಾಯಿಸಿದ್ದಾರೆ. ಹೀಗಾಗಿ ಬೂಮ್ರಾ ಅವರಿಗೆ ರೆಸ್ಟ್ ಕೊಡಲಾಗಿದ್ದು, ಶಮಿ ಅವರು ಒಂದು ಬೌಲರ್ ಆಗಿ ನಿಭಾಯಿಸ್ತಾ ಇದ್ದಾರೆ. ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಗುಡ್ಡು. ಇನ್ನು ಇಶಾನ್ ಕಿಶನ್ ಕೂಡ ಈ ಟೀಮ್ ಇಂಡಿಯಾದಲ್ಲಿ ಈಗಾಗಲೇ T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಕಾಣಿಸಿಕೊಂಡಿದ್ದು, ಈಗ ODIಗೆ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಇವರು ಕೂಡ ಅದ್ಭುತ ಪ್ರದರ್ಶನವನ್ನು ಕೊಟ್ಟಿದ್ದು, ಜಾರ್ಖಂಡ್ನಲ್ಲಿ ನಾಯಕನಾಗಿ ಮೊದಲ ಬಾರಿಗೆ ಜಾರ್ಖಂಡ್ ತಂಡವನ್ನು ರಣಜಿಯಲ್ಲಿ ಚಾಂಪಿಯನ್ ಮಾಡಿದರು. ಹೀಗಾಗಿ ಈ ಒಂದು ಆಟಗಾರ ಮೆಡನ್ ಟೈಟಲ್ ಕೂಡ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಜಾರ್ಖಂಡ್ ತಂಡಕ್ಕೆ ಕೊಟ್ಟರು. 517 ರನ್ ಹೊಡೆದಿರುವ ಇವರು 2 ಶತಕ ಜೊತೆಗೆ 57ರ ಎವರೇಜ್ನಲ್ಲಿ ಬ್ಯಾಟ್ ಮಾಡಿದ್ದು ಕೇವಲ 39 ಬಾಲ್ಗೆ 120 ರನ್ ಹೊಡೆದು ಕರ್ನಾಟಕದ ವಿರುದ್ಧ ಅದ್ಭುತ ಬ್ಯಾಟಿಂಗ್ ಮುಖಾಂತರ ಗಮನ ಸೆಳೆದರು. ಇನ್ನು ನೆಕ್ಸ್ಟ್ ಮತ್ತೊಬ್ಬ ಸ್ಟಾರ್ ವೇಗಿ ಅನ್ಶುಲ್ ಕಂಬೋಜ್ ಕೂಡ ಇತ್ತೀಚೆಗೆ ನಡೆದಂತಹ ರಣಜಿ ಕ್ರಿಕೆಟ್ನಲ್ಲಿ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದರು. 21 ವಿಕೆಟ್ ಪಡೆದು ಇವರು 3rd ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಈ ಒಂದು ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಕಾಣಿಸಿಕೊಂಡಿದ್ದರು. 23 ವರ್ಷದ ಈ ಯುವ ಆಟಗಾರ ಅದ್ಭುತ ಪ್ರದರ್ಶನ ಮುಖಾಂತರ ಗಮನ ಸೆಳೆದರು. ಇನ್ನು ಈ ಯುವ ಸ್ಟಾರ್ ಆಟಗಾರ ಅದ್ಭುತ ಎಕಾನಮಿಯಲ್ಲಿ 8ರ ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದರು. ವಿಜಯ್ ಹಜಾರೆಯಲ್ಲಿ 10 ವಿಕೆಟ್ ಪಡೆದಿರುವ ಇವರು 5-4 ಮತ್ತು 4-4 ವಿಕೆಟ್ ಕೂಡ ಇಲ್ಲಿ ಇತ್ತು. ಇಷ್ಟಾದ ಲೈಕ್